ಎಲ್ಲಿ ಮುಳ್ಳು ಚುಸ್ತದ ಅಲ್ಲಿ ಅಂಗಮಾರಿ ದುಂಡಾಣ ರೋಗ ತರಲ್ರಿ ಹೌದ್ರಿ. ರೋಗ ಬರ್ತದ್ರಿ. ನಮ್ಮಲ್ಲಿ ಎಲ್ಲಾ ರೈತರು ಸ್ವಾಭಾವಿಕವಾಗಿ ತಜ್ಞರೇ, ನಾನೇ ಒಬ್ಬನೇ ಅಲ್ರಿ. ಬೇರ್ಗಳು ಕೊಳತುವಪ್ಪ ಆತರ ಡೈಬ್ಯಾಕ್ ಬರ್ತರಿ ಸರ್, ಮ್ಯಾಲಿನ ಗಿಡ ಒಣಗೋತವ್ರಿ. ಕಲ್ಟಿವೇಶನ್ ನಮ್ಮ ಕೃಷಿ ಇರ್ಬೇಕ್ರಿ, ಅಗತಿ ಮಾಡಬಾರ್ದು. ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಬ್ಬ ಸಾಧಕರನ್ನ ನಾವು ಭೇಟಿ ಮಾಡ್ಬೇಕಂದ್ರೆ ಸುಮಾರು ದಿನಗಳ ತಗೊಳತ್ತಂತೆ. ಯಾಕಂದ್ರೆ ಅವ್ರಿಗೂ ನಮಗೂ ಋಣಾನುಬಂಧ ಅನ್ನೋದು ಇರ್ಬೇಕಂತೆ. ಯಾಕಂದ್ರೆ ಅವರು ನಮ್ಮನ್ನ ಭೇಟಿ ಆಗ್ಬೇಕು, ನಾವು ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಒಂದು ಋಣಾನುಬಂಧ ಬೇಕಂತೆ. ಆ ಋಣಾನುಬಂಧ ನನಗೆ ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ನಿಂಬರ್ಗಿ ಸರ್ ಹತ್ರಕ್ಕೆ ವಿಡಿಯೋ ಮಾಡೋಣ ಅಂತೇಳಿ. ಇವತ್ತು ಅದು ಸುದಿನ ಅಂತಕ್ಕಂಥದ್ದನ್ನು ಹೇಳ್ತೀನಿ. ನಿಂಬೆ ಕೃಷಿಯಲ್ಲಿ ತುಂಬ ಆಳವಾದ ಜ್ಞಾನವನ್ನು ಹೊಂದಿರುವಂಥ ಒಬ್ಬ ರೈತರು, ಕೃಷಿ ಯೋಗಿ, ಕಾಯಕ ಯೋಗಿ ಅಂತ ಹೇಳ್ತೀನಿ. ಯಾಕೆಂದರೆ ನಿಂಬೆ ಕೃಷಿಯ ಬಗ್ಗೆ ಆಳವಾಗಿರುವಂತಹ ಜ್ಞಾನವನ್ನು ಹೊಂದಿದ್ದಾರೆ. ಹಾಗಾಗಿ ಯಾರೆಲ್ಲ ನಿಂಬೆ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಎಲ್ಲ ನಿಂಬೆ ಕೃಷಿಗಳ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಅವರೇ ಕೊಡ್ತಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ತಾ ನಿಂಬೆ ಕೃಷಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ತುಂಬಾ ದಿನದ ನಂತರ ತಮ್ಮನ್ನು ಭೇಟಿ ಆಗ್ತಾ ಇದೀನಿ. ಏನಿಲ್ಲ ಅಂದ್ರೆ ಒಂದು ವರ್ಷದ ಸತತ ಪ್ರಯತ್ನ. ಸರ್ ಬರಬೇಕು ಅಂದ್ರೆ ನೀವು ಇಲ್ಲ ಎಲ್ಲ ಇದೀನಿ ಹೇಳ್ತಿದ್ರಿ, ಇವತ್ತು ಸಿಕ್ರಿ. ಸರ್ ಮೊದಲು ತಮ್ಮ ಪರಿಚಯ ಮಾಡ್ಕೊಂಬಿಡಿ. ನನ್ನ ಹೆಸರು ರಾಜಶೇಖರ ರೇವಣಸಿದ್ದಪ್ಪ ನಿಂಬರ್ಗಿ, ಊರ ಬೆನಕನಹಳ್ಳಿ, ತಾಲೂಕು ಇಂಡಿ, ಜಿಲ್ಲೆ ವಿಜಯಪುರ. ಸರ್, ಈ ನಿಂಬೆ ಕೃಷಿ ಬಗ್ಗೆ ನಿಮ್ಮ ಜ್ಞಾನವನ್ನು ನನ್ನ ಹತ್ರ ಹಂಚ್ಕೊಂಬಿಡಿ ಸರ್. ಯಾಕಂದ್ರೆ ನಿಮ್ಮ ಹತ್ರ ನಾನು ಕ್ವಶನ್ ಕೇಳುವಷ್ಟು ದೊಡ್ಡ ಇಲ್ರಿ. ಇಲ್ಲಿ ನಮ್ಮಲ್ಲಿ ಇಂಡಿ ತಾಲೂಕದೊಳಗ ಪ್ರತಿಯೊಬ್ರು ಲಿಂಬಿಯ ತಜ್ಞರಿ ಅದಾರ್ರಿ ಎಲ್ಲ. ಯಾಕಂದ್ರೆ ನಾವು ವ್ಯವಸಾಯ ಮಾಡ್ತೇವೆ, ಯಾವುದೇ ಕೃಷಿ ಮಾಡಿದ್ರು ಇವತ್ತ ಓದುದು ಬರೆಯೋದು ಹಿಡ್ಕೊಂಡು ವಿಜ್ಞಾನಿಗಳ ತನಕನು ಎಲ್ಲಾ ಕೃಷಿನೇ ರೀ. ಹೌದ್ರಿ. ಅದ್ರೊಳಗ ಈ ಕೃಷಿ ಏನದ, ಕೃಷಿಗೆ ಸಂಬಂಧಪಟ್ಟ ಒಕ್ಕಲ್ತನದೊಳಗ ನಮ್ಮಲ್ಲಿ ಇಂಡಿ ತಾಲೂಕದೊಳಗ ವಿಜಯಪುರ ಜಿಲ್ಲೆಯೊಳಗ ಪ್ರತಿಯೊಬ್ಬ ರೈತರು ಇಂಡಿಯ ಲಿಂಬೆ ಅಂತ ಹೇಳಿ ಇದಕ್ಕೆ GI ಟ್ಯಾಗ್ ಸಿಕ್ಕರಿ, ವಿಶ್ವ ಮಾನ್ಯತೆ ಪಡೆದ. ಅದಕ್ಕೆ ಇಲ್ಲಿ ಯಾಕೆ ವಿಶ್ವ ಮಾನ್ಯತೆ ಪಡೆದ ಅಂದ್ರೆ ಇಲ್ಲಿ ಹವಾಗುಣ, ಇಲ್ಲಿನ ಗುಣಧರ್ಮ, ಮಣ್ಣಿನ ಗುಣಧರ್ಮ, ಆಮೇಲೆ ಎಲ್ಲಾನು ಪಂಚಮಹಾಭೂತಗಳಿಂದ ಸಿಗುವಂತ ತಗೊಂಡ್ ಕಿಸಿಂದ ಬಹಳ ಸ್ವಾಭಾವಿಕವಾಗಿ ಬೆಳಿತೀರಿ ಸರ್ ಇದು. ಇದಕ್ಕೆ ನಾವು ಏನು ಕಲ್ಟಿವೇಶನ್ ಮಾಡಂಗಿಲ್ರಿ. ಒಟ್ಟೆ ಯಾರು ಬಹಳ ಕಲ್ಟಿವೇಶನ್ ಮಾಡಂಗಿಲ್ಲ. ಬಹಳ ಆಳವಾದ ವಿಜ್ಞಾನವನ್ನೇ ಎಲ್ಲಿದ್ದಾರೆ ಯಾರ್ದಾರೆ ಕೇಳ್ಕೊಂಡು ಬಂದು ಮಾಡುವಂತದ್ದು ಏನಲ್ರಿ. ಇದು ಸ್ವಾಭಾವಿಕವಾಗಿ ಅಗಿ ಹಚ್ಚದೇವಪ್ಪ ಅಂತಂದ್ರೆ ಬೆಳೆದ್ ಬಿಡ್ತದೆ, ಬೆಳಿತದ, ಸಾಕಷ್ಟು ಇಳುವರಿ ಕೊಡ್ತದ್ರಿ. ಈ ಸಾಧಾರಣ ಈ ಗಿಡದಾಗ 2-3 ಸಾವಿರ ಕಾಯಿ ಅದಾವ್ರಿ. ಈ ಗಿಡದಾಗ 2-3 ಸಾವಿರ ಕಾಯಿ ಇಟ್ಟು ಮತ್ ಸಣ್ಣ ಕಾಯಿಗಳನ್ನು ಅದ್ರಿ, ಮತ್ತೆ ಹೂವನು ಬರುತ್ತೆ. ಅದ್ರಾಗ ಈ ಶೇಂಗಾದ ಕಾಳಿನಟ್ಟ ಕಾಳನು ಅದ್ರಿ, ಮತ್ತ ಇದ್ರಟ್ಟನು ಅದ್ರಿ. ಆಮೇಲೆ ಈಗ ಹರಿಲಿಕ್ಕೆ ಬಂದಂತಾವ್ ಕಾಯಿನು ಇಲ್ಲಿ ಅದಾವ. ಇವು ಎಲ್ಲಾ ಈ ಹರಿಲಿಕ್ಕೆ ಬಂದಂತ ಕಾಯಿಗಳು. ಇದು ಎಲ್ಲಿ ಸ್ಪಾಟ್ ಬಿದ್ದಿರಂಗಿಲ್ಲ ಸರ್ ಇದಕ್ರಿ. ಸ್ವಾಭಾವಿಕವಾಗಿ ಎಲ್ಲಾ ಹಣ್ಣು ನೋಡ್ರಿ ನೀವು, ಯಾವಕ್ಕೂ ಸ್ಪಾಟ್ ಬೀಳಂಗಿಲ್ಲ. ಒಟ್ಟ ಏನೋ ಚಿಕ್ಕಿ ಬೀಳಂಗಿಲ್ಲ. ಆ ಚಿಕ್ಕಿ ಬೀಳಾರ್ದಕ್ಕ ಏನ್ ಕಾರಣಪ್ಪ ಅಂದ್ರ ಇದು ನಾವ್ ಏನ್ ಫಿನಿಶಿಂಗ್ ಬಾರ್ಡರ್ ಮಾಡಿದೇವ್, ಗಾಳಿ ತಡೆಯತ್ತ ಇದೇವ್ರಿ. ನಾವು ಏನ್ ಹಚ್ಚಿದೇವ್ರಿ. ಇದು ಬಹಳ ಅದ್ಭುತ ಬೆಳಿತದ್ರಿ. ಆಷಾಢದಿಂದೊಳಗ್ ನೋಡಿದ್ರ ಆ ವಾಯರ್ದಾಗ ಹೋಗಿ ಬಿಟ್ಟಿರ್ತರಿ, ಕಂಬ ಮುಗಿರ್ತದ್ರಿ, ಬೆಳಿತದ್ರಿ. ಈಚಿ ಕಡೆ 10 ಫುಟ, ಆಚಿ ಕಡೆ 10 ಫುಟ ಚೀನಾ ಗಾಡಿ ಕಟ್ಟದಂಗ ಕಟ್ಟಿರ್ತದ್ರಿ ಇದು. ಆ ಆಷಾಢ ಗಾಳಿ 2 ತಿಂಗಳು ಬೀಸುವಂತ ಗಾಳಿಯನ್ನ ಒಳಗ್ ಬಿಡುದಿಲ್ರಿ. ಗಾಳಿ ಒಳಗ್ ಬತ್ತುವಪ್ಪ ಅಂತಂದ್ರ ನಿಂಬಿ ಗಿಡ ಏನಾಗ್ಬಿಡ್ತದ್ರಿ, ಅಳಿಗಾಡ್ತದ್ರಿ ಗಾಳಿಗೆ. ಗಾಳಿಗೆ ಅಳಿಗಾಡೋದ್ರಿಂದ ಇದು ಒಂದ್ ನಿಂಬಿಕಾಯಿ ಹರಿಲಿಕ್ಕೆ ಹೋದ್ರ 100 ಮುಳ್ಳು ಚೂಸ್ತಾವ್ರಿ ಇದು. ಮತ್ತ ಗಾಳಿ ಗಳಿಗಾಡ್ತಂದ್ರ ಒಟ್ಟು ಚರ್ಚ್ತಾಡ್ತಾವ್ರಿ, ಒಂದಕ್ಕೊಂದು ಮುಳ್ಳು ಚೂಸ್ತಾವ. ಎಲ್ಲಿ ಮುಳ್ಳು ಚೂಸ್ತದ ಅಲ್ಲಿ ಅಂಗಮಾರಿ ದುಂಡಾಣ ರೋಗ ತರಲ್ರಿ, ರೋಗ ಬರ್ತದ್ರಿ. ಬ್ಲೈಟ್ ಅನ್ನೋದೇನ ಬರುತ್ತ್ರಿ. ಎಲ್ಲಾ ಈ ಸಿಟ್ರಿಕ್ ಜಾತಿ ಗಿಡದೊಳಗ ಬ್ಲೈಟ್ ಅನ್ನೋದು ಒಂದು ವೈರಸ್ ಇರ್ತದ್ರಿ. ಅದು ಏನ್ ಮಾಡ್ತದ್ರಿ, ತಾನೇ ಒಳಗ್ ಹೋಗಿ ಕ್ಯಾಂಕರ್ನ ಸೃಷ್ಟಿ ಮಾಡೋದಿಲ್ರಿ ಅದು. ಯಾವಾಗ ಗಾಳಿಗೆ ಗಿಡ ಅಳಿಗಾಡಿ ಹಿಂಗ್ ಸರಿತದಲ್ಲ, ಅಲ್ಲಿ ಒಳಗ ಹೋಗಿ ಕ್ಯಾಂಕರ್ ಸೃಷ್ಟಿ ಮಾಡ್ತದ್ರಿ. ಅದಕ್ಕೆ ನಾವು ಗಾಳಿ ತಡೆ ಮಾಡಿದೆವು. ಅದಕ್ಕೆ ಇಲ್ಲಿ ಇಂಡಿ ಲಿಂಬಿ ಅಂದ್ರೆ ಇಂಡಿ ಬೆಳೆಗಾರರು ಎಲ್ಲಾರು ಲಿಂಬಿ ಒಳಗೆ ಬಹಳ ತಜ್ಞರು. ಇಡೀ ಜಗತ್ತಿನಾದ್ಯಂತ ಎಲ್ಲಾ ದೇಶಕ್ಕೆ ರಫ್ತು ಆಗ್ಲಕತ್ತದ್ರಿ. ಇಂಗ್ಲೆಂಡ್, ಜರ್ಮನಿಗೆ ಸಹಿತ ಹೋಗ್ತದ, ಆಸ್ಟ್ರೇಲಿಯಾಕ್ ಹೋಗಿದ್ರಿ ಸಲ, ದಕ್ಷಿಣ ಆಫ್ರಿಕಾಕ್ ಹೋಗ್ಯದ್ರಿ. ಹಿಂಗ ಇದ್ರದ್ದು ವಿಶೇಷ ಗುಣ ಅಂತಂದ್ರೆ ಏನಂದ್ರೆ ಬಾಳ ದಪ್ಪ ಇರುದಿಲ್ರಿ, ಬಾಳ ಸಣ್ಣನು ಇರುದಿಲ್ರಿ, ಸೈಜ್ ಮೀಡಿಯಂ ಇರ್ತದ್ರಿ, ತಿಳುವಾದ ಸಪ್ಪೆ ಇರ್ತದ. ಜ್ಯೂಸ್ ಹಿಂಗ ಹೋಳಿ ಹಿಂಡದ್ರೆ ಹಿಂಗ್ ಬದ ಬೀಳ್ತದ್ರಿ. ಜ್ಯೂಸ್ ಬಾಳ ಬೀಳ್ತದ. ಈ ಜ್ಯೂಸ್ನಾಗ ಇರುವಂತ ಏನು ಮೂಲ ವಸ್ತು ಅದ, ಸಿಟ್ರಿಕ್ ಆಸಿಡ್ ಅಂತಾರಲ್ಲ, ಅದು ಬಹಳ ಹೈ ಪ್ರಮಾಣದೊಳಗ ಅದ್ರಿ. ಆಮೇಲೆ ಇದಕ್ಕೆ ಕೀಪಿಂಗ್ ಕ್ವಾಲಿಟಿ 20 ದಿನ ನೀವು ಒಯ್ದು ಮನ್ಯಾಗ ನಾ ಇವತ್ತು ಕೊಡ್ತೀನಿ ನಿಮ್ಗೆ, 20 ದಿನ ಇಟ್ರು ಇದು ಬಾಡೋದಿಲ್ಲ, ಮೆತ್ತಗಾಗೋದಿಲ್ರಿ. ಅಷ್ಟೊಂದು ಕೀಪಿಂಗ್ ಕ್ವಾಲಿಟಿ ಅದಾರ. ಅಂದ್ರೆ ಇದ್ರದ್ದೇ ಆದಂತ ವಿಶೇಷತೆಗಳು ಇನ್ನ ಬಹಳ ಅದಾವ. ಇದರಿಂದ ಈಗ ಪ್ರಧಾನ ಮಂತ್ರಿ ಅವರ ಒಂದು ಆತ್ಮನಿರ್ಭರ ಇದ್ರೊಳಗ
ನಮ್ಮಲ್ಲಿ ಒಂದ್ 150 ಜನ ಇದ್ರದ್ದು ಉಪ ಉತ್ಪನ್ನಗಳನ್ನ ತೆಗಿಯಂತ ಫ್ಯಾಕ್ಟ್ರಿ ಮಾಡ್ಯಾರ್ರಿ. ಓಹೋ ಅದ್ರಾಗ ಮನಗುಳಿ ಒಳಗೆ ಸಿದ್ದು ಪೂಜಾರಿ ಅಂತ ಹೇಳಿ ಕಿಸಿಂದ ಎಷ್ಟೋ ದೇಶಗಳನ್ನ ತಿರುಗಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಕಿಸಿಂದ ಇವರೆಲ್ಲ ಫ್ಯಾಕ್ಟ್ರಿ ಹಾಕ್ಯಾರ. ಇವತ್ತು ಜ್ಯೂಸ್ ತಯಾಗ್ಯದ, ಅದನ್ನ ಪ್ರಿಸರ್ವ್ ಮಾಡೋದು, ಇದನ್ನ ಸೊಪ್ಪಿ ಒಣಗಿಸೋದು, ಅದ್ರದ್ದು ಪೌಡರ್ ಮಾಡೋದು, ಆ ಬೀಜದೊಳಗಿನ ಎಣ್ಣೆ ತೆಗೆದು ಕಿಸಿಂದ ಅದು ಫ್ಲೇವರ್ಕ ಮತ್ತು ಇದು ಬೇಕರಿಗೆ ಅದೆಲ್ಲ ಉಪಯೋಗ ಆಗ್ತದ್ರಿ. ಬರೇ ಒಂದು ಸಾಧಾರಣ 10-20 ml ಬಾಟಿಗೆ 20-30 ಸಾವಿರ ರೂಪಾಯಿ ಆಗ್ತದ್ರಿ ಅದ್ರ. ಇದು ಅದ್ಭುತವಾದಂತ ಔಷಧಿಯುಕ್ತ ಗುಣಧರ್ಮ ಹೊಂದ್ಯದ್ರಿ. ಕಾಗಜಿ ಲಿಂಬೆ ಅಂದ್ರೆ ಇಂಡಿ ಲಿಂಬೆ ಅಂತ ಹೆಸರು ಬಿದ್ದದ್ರಿ. ಅದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಎಲ್ಲಾ ರೈತರು ಸ್ವಾಭಾವಿಕವಾಗಿ ತಜ್ಞರೇ, ನಾನೇ ಒಬ್ಬನೇ ಅಲ್ರಿ. ನಿಮ್ಮಂತವರು ಒಂದ್ ತುಸು ಫೋಕಸ್ ಮಾಡಿದ್ರಿಂದ ನಮ್ದೊಂದ್ ಜರ ಮುಂದಕ್ಕೆ ಬಂದದ. ನಾ ಬರೇ 100 ನಿಂಬೆ ಗಿಡದೊಳಗ ಅದನ್ನ ಎಲ್ಲಾ ದಿನ ಅದಕ್ಕೆ ಯಾವಾಗ ಪಾಳ್ಯಕರ್ ಅವ್ರ ಪುಣ್ಯದಿಂದ್ರಿ ನೀರ್ ನಾವೆಲ್ಲರೂ ಈ ಏನ್ ನೆಳ ಬೀಳ್ತಿಲ್ಲ ಸರ್, ನೆಳ್ರಿ ಒಳಗ್ರಿ, ಈ ನೆಳ ಬಿದ್ದಲ್ಲಿ ನೀರ್ ಕೊಟ್ರ ಇದು ಹಿಂಗ ಇರುದಿಲ್ರಿ, ರೋಗಗ್ರಸ್ತ ಆಗಿಬಿಡ್ತದ. ಅದರಿ ಈ ಇದ್ರ ಬಿಟ್ಟು ಈ ಲಾಸ್ಟ್ ಟಂಗೆ ಬಿಟ್ಟು 1.5 ಫೂಟಿನ ಮೇಲೆ ನಾವು ಈ 2 ಗಿಡಗಳ ಮಧ್ಯೆ ನೀರ್ ಬಿಟ್ಟೇವ ಅಂದ್ರ 10 ಲೀಟರ್ ನೀರ್ ಸಾಕ್ರಿ. 10 ಲೀಟರ್ ಸಾಕ್ರಿ. ಇದ್ರೊಳಗ ನಾವ್ 1000 ಲೀಟರ್ ಬಿಟ್ರು ಏನಾಗ್ಬಿಡ್ತದ್ರಿ, ಈಗ ಕೋಕಾ ಕೋಲಾ ಅದು ಕುಡ್ದೇವ ಅಂದ್ರ, ಅದು ಪ್ರೈವೇಟ್ ಕುಡ್ದೇವ ಅಂದ್ರ ಕಿಡ್ನಿಗೆ ಎಫೆಕ್ಟ್ ಆಗ್ತದ ಅಂತ ಹೇಳ್ತಾರ್ರಿ. ಹೌದ್ರಿ. ಈ ಕೋಳಿ ಕೊಯ್ದ್ರ ಕೋಳಿ ಹ್ಯಾಂಗ ಎದ್ದೆದ್ದು ಬೀಳ್ತದ, ಕೋಳಿ ಹುಂಸಿನ ಚಲಿ ಕೊಯ್ದ್ರ ಹಂಗ ಕಿಡ್ನಿಗೂ ಅಷ್ಟು ತ್ರಾಸ ಆಗ್ತದತ್ರಿ ಅದು. ಹಂಗ ಈ ಗಿಡಗಳ ಒಳಗ ನಾವ್ ನೀರ್ ಕೊಟ್ಟೇವಂದ್ರ ಈ ಗಿಡಕ್ಕೂ ಆ ಪ್ರಮಾಣದೊಳಗ ತ್ರಾಸ ಆಗ್ತದ. ಪಾಳ್ಯಕರ್ ಅವ್ರು ಹೇಳ್ತಾರ, ಒಳಗ ನೀರ್ ಕುಡುದ್ರಿಂದ ಗಮಾಸಿಸ್ ರೋಗ ಬರ್ತದ್ರಿ, ಕೆಲವೊಂದು ಬೇರುಗಳ ಕೊಳೆ ರೋಗ ಬರ್ತದ್ರಿ. ಬೇರುಗಳು ಕೊಳತವಪ್ಪ ಅಂತಾರ ಡೈವ್ಯಾಕ್ ಬರ್ತರಿ ಸರ್, ಮ್ಯಾಲಿನ ಗಿಡ ಒಣಗೋಗ್ತದ್ರಿ. ಈಗ ನಮ್ಮ 370 ನಿಂಬೆ ಗಿಡ ಅದಾವ್ರಿ. 370 ನಿಂಬೆ ಗಿಡದಾಗ ನೀವು ನೋಡ್ರಿ ಒಂದ್ ಕಲರ್ನು ಚೇಂಜ್ ಇಲ್ರಿ. ಹೌದೌದ್ರಿ. ಯಾಕೆ ಚೇಂಜ್ ಇಲ್ಲ ಅಂದ್ರೆ ಇದು ನ್ಯಾಚುರಲ್ ಅದ್ರಿ. ಇದು ಅಗ್ನಿ, ವರುಣ, ವಾಯು, ಆಪ, ತೇಜ ತಂದಾರ. ಇವು ಏನು ಭೂಮಿಯಿಂದ, ಆಕಾಶ ತತ್ವದಿಂದ, ಗಾಳಿಯಿಂದ, ಮಳೆಯಿಂದ, ಬೆಳಕಿನಿಂದ, ಸೂರ್ಯನಿಂದ ಏನು ತಗೊಂಡು ಬೆಳಿತಾವ ಅದ್ರ ಮ್ಯಾಲ ಬೆಳಿತದ್ರಿ ಸರ್. ನಾವಾಗಿ ಈ ಡ್ರಿಪ್ ಮಾಡಿದೇವು, ಬಾಳ ಅನಿವಾರ್ಯ, ಬಾಳಿ ಗಿಡ ಹಚ್ಚಿದ್ದೇವ ಅಂತ ಹೇಳಿ ಡ್ರಿಪ್ಪಿನ ಪೈಪ್ ಕಾಣಿಸ್ತಾರ ಸರ್. ನೀವು ನೋಡ್ಬೋದು, ಇಲ್ಲಿ ನಾವು ನೀರ್ ಬಿಟ್ಟಿಲ್ಲ. ನೀರ್ ಬಿಡುವ ಅವಶ್ಯಕತೆನೇ ಇಲ್ರಿ ಇದಕ್ಕ. ಯಾಕೆ ನೀರ್ ಬಿಡುವ ಅವಶ್ಯಕತೆ ಇಲ್ಲ ಅಂದ್ರ ನೋ ಕಲ್ಟಿವೇಶನ್ ಒಳಗ ನಮ್ಮ ಕೃಷಿ ಇರ್ಬೇಕ್ರಿ, ಅಗತಿ ಮಾಡಬಾರ್ದು. ಈಗ ಹನಿ ಹನಿ ಕುಡಿದ್ರ ಹಳ್ಳ, ತೆನಿ ತೆನಿ ಕುಡಿದ್ರ ಬಳ್ಳ ಅಂತ ಹೇಳ್ತಾರ್ರಿ. ಈ ಸಣ್ಣ ಗುಂಜು ಬೇರ್ ಅಂತ ಹೇಳಿರ್ತಾವ, ನಮ್ ಕಡೆ ಗುಂಜು ಬೇರ್ ಅಂತಾರ, ಸೂಕ್ಷ್ಮ ತಂತು ಬೇರುಗಳ ಅಂತ ಹೇಳಿರ್ತಾವ್ರಿ. ಮೊದಲ ತಾಯಿ ಬೇರ ಒಂದು ದಮ್ ಅಂದಿರ್ತರಿ, ತಳಗ ಹೋಗಿರ್ತದ. ಆಮೇಲೆ ಅದು ಸೆಕೆಂಡ್ರಿ ಬೇರ್ಗಳು ಮಗ್ಗಲ್ಕಿರ್ತಾವ, ಅದಕ್ಕ ಸಣ್ಣ ಬೇರ್ಗಳು ಬರ್ತಾವ. ಅಂದ್ರ ಲ್ಯಾಟ್ರಲ್, ಉಪಲ್ಯಾಟ್ರಲ್, ಮೇನ್ ಪೈಪ್ ಅಂತ ಹಿಂಗತ್ತಾರಲ್ಲ, ಹಂಗ ಸೂಕ್ಷ್ಮ ತಂತು ಬೇರುಗಳು ಎಲ್ಲಾ ಕಡೆ ಹರಡ್ಕೊಂಡಿರ್ತಾರ ಸರ್. ಗಿಡ ಬಿಟ್ಟು ದೂರ ಹರಡ್ಕೊಂಡಿರ್ತಾವ್ರಿ. ಅವು ಗಾಳಿ ಒಳಗಿನ ಆಕ್ಸಿಜನ್ ಹಿರ್ಕೋತಾವ, ತೇವಾಂಶವನ್ನ ಹಿರ್ಕೋತಾವ. ಆ ಬೇರಿಗೆ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಇಲ್ರಿ. ಮಣ್ಣಿನ ತೇವಾಂಶದೊಳಗಿನ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಅದ. ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರ ಜೇನ್ನೊಣ ಕಡ್ಜುಟಿಗೆ ಅದು ಟಾಕಿ ಒಸರದಲ್ಲಿ, ಎಲ್ಲಾರ ನಳ ಸೋರದಲ್ಲಿ ತೇವಾಂಶ ಹಳ್ಳದು ಹರಿಯ ಮುಂದಾಗ ನೀರ್ ಹಳ್ಳ ಹರಿದಿರ್ತದ, ಹೊಳಿ ಹರಿದಿರ್ತಾವ. ಅದ್ರ ಬಿಟ್ಟು 5-6 ಫೂಟ್ ತನಕ ತೇವಾಂಶ ಇರ್ತದಲ್ರಿ, ಅಲ್ಲೇ ಜೇನ್ ಹುಳ ಹರಿದಾಡ್ತಿರ್ತಾವ. ಅಂತ ಅಲ್ಲಿ ತೇವಾಂಶದೊಳಗಿನ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಗಿಡಗಳ ಬೇರಿಗೆ ಅದ್ರಿ, ತಂತು ಬೇರುಗಳಿಗೆ. ಖರೆ ನೀರನ್ನ ಹೀರ್ಕೊಳ್ಳೋ ಶಕ್ತಿ ಇಲ್ರಿ ಅವಕ್ಕ. ಅದಕ್ಕೆ ನೇರವಾಗಿ ನೀರನ್ನ ಗಿಡದ ಬಡ್ಡ್ಯಾಗ ಯಾವಾಗೂ ಬಿಡಬಾರ್ದು. ನೀರ್ ಬಿಟ್ರೆ 2 ಗಿಡಗಳ ಮಧ್ಯೆ ಇಲ್ಲೇ ಸೆಂಟರ್ದೊಳಗೆ ಈ ಸೆಂಟರ್ದೊಳಗೆ ಬಿಡ್ಬೇಕು. ಅದು ಎಷ್ಟು ಪ್ರಮಾಣಬದ್ಧವಾಗಿ ಬಿಡ್ಬೇಕು, ಹುಯ್ಯತ್ ಬಿಡಬಾರ್ದ್ರಿ. ಯಾಕಂತಂದ್ರ ಈಗ ನಮ್ಗೆ ನೀರಡಿಕೆ ಆಗ್ತದ್ರಿ. ನೀರಡಿಕೆ ಆದ್ರೆ ಎಷ್ಟು ನೀರ್ ಕುಡಿತೇವು, ನೀರಡಿಕೆ ಕೊಡಗಟ್ಲೆ ಕುಡಿಯಂಗಿಲ್ಲ. 1 ಗ್ಲಾಸ್ ಕುಡಿತೇವೋ, 2 ಗ್ಲಾಸ್ ಕುಡಿತೇವೋ, 3 ಗ್ಲಾಸ್ನು ಕುಡಿಬಹುದು ಬ್ಯಾಸಿಗೆ. ಆದ್ರ ಕೊಡಗಟ್ಲೆ ಕುಡ್ಲಿಕ್ಕೆ ಆಗೋದಿಲ್ಲ. ಹಂಗ ಈ ಗಿಡಕ್ಕ ನೀರ್ ಎಷ್ಟು ಬೇಕಾಗ್ಯದ ಅನ್ನೋದು ಮನಸ್ಯಾಗ ಗೊತ್ತಾಗ್ಬೇಕ್ರಿ. ಆಮೇಲೆ ಈಗ ನಮ್ಗ ಜನವರಿ ಒಳಗೆ ಎಷ್ಟು ಬರ್ತದ, ಅಕ್ಟೋಬರ್ದಾಗ ಎಷ್ಟು ಬರ್ತದ, ನವೆಂಬರ್ದಾಗ ಎಷ್ಟು ಬರ್ತದ, ಡಿಸೆಂಬರ್ದಾಗ ಎಷ್ಟು, ಸೂರ್ಯನ ಪ್ರಕಾಶ ಯಾವ ಪ್ರಮಾಣದೊಳಗ ಅದ, ಫೂಟ್ ಕ್ಯಾಂಡಲ್ದೊಳಗ ಪಾಳ್ಯಕರ್ ಅವ್ರು ಹೇಳ್ತಾರ್ರಿ. 1000 ಮೇಣಬತ್ತಿಗಳನ್ನ ಒಂದುಗೂಡಿಸಿ ಅವೆಲ್ಲಾನು ದೀಪ ಹಚ್ಚಿ ಆ 1 ಫೂಟಿನ ಅಂತರದೊಳಗ ಏನು ಬಾಂದ್ ಮಾಡಿರ್ತೇವಲ್ಲ, ಕೂಡ್ಸಿರ್ತೇವಲ್ರಿ, ಅದನ್ನ ಬಿಟ್ಟು 1 ಫೂಟ್ನೊಳಗೆ ಏನ್ ಶಾಕ್ ಬರ್ತದಲ್ಲ, ಅದು ಫೂಟ್ ಕ್ಯಾಂಡಲ್ ಅಂತ ಹೇಳಿಕಿಸಿಂದ ಪಾಳ್ಯಕರ್ ಅವರು ಒಂದು ಅಳತೆಯನ್ನ ಮಾಡ್ಯಾರಿ. ಹಿಂದಿನ ಅಳತೆರಿ ಇದು. ಬಿಸಿಲನ್ನ ತಾಪವನ್ನ ಅಳೆಯೋದು, ಫೂಟ್ ಕ್ಯಾಂಡಲ್ ಉಷ್ಣತೆ ಅಂತ ಹೇಳಿ ಕರಿತಾರೆ ಇದಕ್ಕ. ಹಂಗ 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಇತ್ತುವಪ್ಪ ಅಂತಂದ್ರ ಪ್ರತಿ ಚದರ ಎಲಿ ಒಳಗ ಪ್ರತಿದಿನ 4.5 ಗ್ರಾಮ್ ಕಚ್ಚಾ ಸರ್ಕಾರ ತಯಾರಾತ್ರಿ ಸರ್. ಪ್ರತಿ ಚದರ ಫೂಟ್ನೊಳಗೆ ಎಲಿ ಒಳಗ್ರಿ. ಸೂರ್ಯನ ಪ್ರಕಾಶದಿಂದ ಇದಕ್ ಬೇಕಾಗಂತ ಎಲ್ಲಾ ಕಚ್ಚಾ ವಸ್ತುಗಳು ತಯಾರಾಗ್ತಾವ, ಬೇಕಾಗಂತ ಆಹಾರ ಪದಾರ್ಥ. ಈಗ ಉದಾಹರಣೆ ಹೇಳ್ಬೇಕಂದ್ರ ಮನಿಯೊಳಗ ಎಲ್ಲಾ ಇರ್ತದ, ಬ್ಯಾಳಿ, ಬೆಲ್ಲ, ಹಿಟ್ಟ, ಉಪ್ಪ, ಖಾರ ಎಲ್ಲಾ ಇರ್ತದ. ಅದನ್ನೆಲ್ಲಾನು ಊಟ ಮಾಡ್ಲಿಕ್ ಬರಂಗಿಲ್ಲ.
ಯಾವಾಗ ಹೆಣ್ಮಕ್ಳು ಅದನ್ನ ನಮ್ಮ ತಾಯಿ ಆಗ್ಲಿ ನಮ್ಮ ಮನೆಯವರಾಗ್ಲಿ ನಮ್ಮ ಮಕ್ಕಳಾಗ್ಲಿ ಅದನ್ನ ಅಡಿಗೆ ಮಾಡಿ ಕಿಸಿಂದ ಕೊಟ್ಟಾಕರ ನಮಗ್ ಊಟ ಮಾಡ್ಲಕ್ ಬರ್ತಾವ. ಹೌದೌದ್ರಿ. ಹಂಗ ಪ್ರತಿದಿನ ನಮ್ಗೆ ಏನ್ ಊಟಕ್ಕೆ ಬೇಕಾಗಿರ್ತದ ಅನ್ನಂಥದ್ದು ಈ ಬಿಸಿಲಿನಿಂದ ಈ ಎಲಿ ಒಳಗ ಅಡಿಗೆ ತಯಾರಾಗ್ತದೆ. ಆ ಅಡಿಗೆ ತಯಾರಾಗ ಮುಂದಾಗ ನೀರಿನ ಪ್ರಮಾಣ ಜಾಸ್ತಿ ಆಯ್ತಪ್ಪ ಅಂದ್ರ ಊಟದ ಸ್ವಾದ ಹೋಗ್ಬಿಡ್ತದ. ಹೌದೌದ್ರಿ. ಊಟದ ಸ್ವಾದ ಹೋಗ್ತದ, ಅದಕ್ಕೆ ಸರಿಯಾದ ಜೀವನ ಕ್ರಮ ಸರಿ ಇರುದಿಲ್ಲ. ಆ ಪ್ರಮಾಣ ಬದ್ಧವಾಗಿ ನಾವ್ ಎಲ್ಲಿ 2 ಗಿಡಗಳ ಮಧ್ಯೆ ಸ್ವಲ್ಪ ಒಂದ್ ದಿನಕ್ಕೆ 10 ಲೀಟರ್ ನೀರಾದ್ರ ಈ ಗಿಡಕ್ ಸಾಕ್ರಿ. 80 ಲೀಟರ್ದಿಂದ 100 ಲೀಟರ್ ನೀರ್ ಬೇಡ್ತವ್ರಿ ಬ್ಯಾಸಿಗೆ ಒಳಗ. ಅವಾಗ ನಾವು ಮಣ್ಣನ್ನ ಫಲವತ್ತತೆ ಮಾಡಿದ್ದೆವು. ಮಣ್ಣ ಹ್ಯೂಮಸ್ ಯುಕ್ತ ಇತ್ತು ಅಪ್ಪ ಅಂತಂದ್ರ, ಮಣ್ಣ ಸಾವಯವ ಇಂಗಾಲ ಜಾಸ್ತಿ ಇತ್ತಪ್ಪ ಅಂದ್ರ 2% ಇರ್ಬೇಕ್ರಿ ಕಡಿಕ. ನಾನು ಹ್ಯೂಮಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹ್ಯೂಮಸ್ ಮಾಡ್ಬೇಕಂದ್ರ ಮುಖ್ಯವಾಗಿ ಈಗ ನಾ ಇಲ್ಲಿ ಯಾವ್ ನೋಡಿ ಸರ್, ಮಲ್ಚಿಂಗ್ ಅನ್ನೋದು ಬಹಳ ಮಹತ್ವ. ಹ್ಞೂ ರೀ. ಇದೇನ ಕೃಷಿ ತ್ಯಾಜ್ಯ ವಸ್ತು ಮಲ್ಚಿಂಗ್ ಮಾಡಿದೇವಲ್ರಿ, ಇದು ಗ್ಲಿಸಿಡಿಯಾ ಕಡ್ಡಿ ರೀ. ಇದು ರೀ ಕಬ್ಬಿನ ಸಿಪ್ಪೆ ಮಾಡಿದೇವ್ರಿ. ತೊಗರಿ ಹೊಟ್ಟು ಮಾಡಿದೇವ್ರಿ. ತೊಗರಿ ರಾಶಿ ಮಾಡದ ಬಳಕ ಏನ್ ತ್ಯಾಜ್ಯ ಕಟ್ಟಿಗಿ ಚೂರ್ ಸಿಗ್ತದಲ್ಲ ಅದನ್ನ ಮಾಡಿದೇವ್ರಿ. ಕಡ್ಲಿ ಹೊಟ್ಟ ಗೋಧಿ ಹೊಟ್ಟ ಅದೆಲ್ಲಾ ಉರಿ ಹಚ್ಚಿ ಸುಡ್ತಾರಲ್ರಿ ರೈತರು, ಅದನ್ನೆಲ್ಲಾನು ಮಲ್ಚಿಂಗ್ ಮಾಡಿದೇವ್ರಿ. ಇಡೀ ಹೊಲನು ನೋಡ್ಬೋದ್ರಿ ನೀವು. ಈ ಸದ್ ಮತ್ ಸಜ್ಜಿ ಕಣಿಕೆ ಹಾಕ್ತೇವ್ರಿ, ಮೆಕ್ಕಿಜೋಳ ಬೆಂಡ ಸಿಪ್ಪಿ ಹಾಕ್ಲಿಕ್ಕೆ ತಂದ್ ಇಟ್ಟಿದೇವ್ರಿ, ಅಲ್ಲಿ ತೋರಿಸ್ತೇನ್ರಿ. ಕೃಷಿ ತ್ಯಾಜ್ಯ ವಸ್ತುವನ್ನ ಮಲ್ಚಿಂಗ್ ಮಾಡ್ದಕ್ರ 53 ತರದ ಪ್ರಯೋಜನಗಳು ಅದಾವ. ನೇರವಾಗಿ ಸೂರ್ಯನ ಬಿಸಿಲ ಭೂಮಿಗೆ ಬಿತ್ತಂದ್ರ ಭೂಮಿ ಕಾಯ್ತದ್ರಿ. ಹೌದ್ರಿ. ಭೂಮಿ ಕಾಯ್ತುವಪ್ಪ ಅಂತಂದ್ರ ತೇವಾಂಶ ವೇಯಾಪ್ರೇಟ್ ಆಗ್ತದ್ರಿ. ತೇವಾಂಶ ವೇಯಾಪ್ರೇಟ್ ಆಗಿದ್ದು ರೈತರಿಗೆ ಗೊತ್ತಾಗುದಿಲ್ಲ. ಹೌದ್ರಿ. ಮತ್ತ ಹೊಳ್ಳಿ ನೀರ್ ಬಿಡ್ಬೇಕಾಗ್ತದ. ಹೊಳ್ಳಿ ನೀರ್ ಬಿಡುದು ಅದು ಅದೇ ವಿಶ್ವಾಮಿತ್ರ ತೂತ್ ಹಾಕೋದು, ಹರಿಶ್ಚಂದ್ರ ನೀರ್ ತಂದ್ ಹಾಕೋದ್ರ. ಹಂಗ ನಾವ್ ನೀರ್ ಬಿಡುದು ಅದು ವೇಯಾಪ್ರೇಟ್ ಆಗುದೇ. ತೇವಾಂಶ ಅಷ್ಟೇ ವೇಯಾಪ್ರೇಟ್ ಆಗುದ್ರಿ ಸರ. ಸಾರಜನಕ, ರಂಜಕ, ಪೊಟ್ಯಾಷಿಯ, ಕಬ್ಬಿಣ, ಸತ್ವ, ಮ್ಯಾಂಗನೀಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನದಾವ ಮತ್ತು ಪೋಷಕಾಂಶಗಳು, ಮೇನ್ ಪೋಷಕಾಂಶಗಳು ಅವೆಲ್ಲಾ ನೀರಿನ ಜೊತೆಗೆ ವೇಯಾಪ್ರೇಟ್ ಆಗೋದ್ರಿಂದ ರೈತರಿಗೆ ಗೊತ್ತಾಗಲಾರ ಬಿಟ್ಟು ಲುಸ್ಕಾನ ಆಗ್ತದೆ. ಮಲ್ಚಿಂಗ್ ಅನ್ನೋದು ಅಮ್ಮನ ಸೆರಗಿದ್ದಂಗ್ರಿ, ಪಾಳ್ಯಕರ್ ಅವ್ರು ಹೇಳ್ತಾರ. ಇದು ನೀವು ಮಲ್ಚಿಂಗ್ ಮಾಡಿದ್ರೆ, ಕೃಷಿ ತ್ಯಾಜ್ಯ ವಸ್ತುವನ್ನ ಭೂಮಿಗೆ ಹೊಚ್ಚಿಗೆ ಮಾಡಿದ್ರಪ್ಪ ಅಂತಂದ್ರ ಸೂಕ್ಷ್ಮ ಪರ್ಯಾವರಣ ಸಿಗ್ತದ್ರಿ ತಳಗ್ರಿ. ಮಣ್ಣ 32 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಗುದಿಲ್ರಿ, 26 ಡಿಗ್ರಿ ಸೆಲ್ಸಿಯಸ್ ತಣ್ಣಗಾಗುದಿಲ್ಲ. ಈ ತಣ್ಣಗ ಬೆಚ್ಚಗ ಆಲಾರ್ದಂಗ ನಾವು ಕತ್ತಲೆಯನ್ನ ಸೃಷ್ಟಿ ಮಾಡಿದೆವಪ್ಪ ಅಂತಂದ್ರ 108 ಪ್ರಜಾತಿಯ ಸೂಕ್ಷ್ಮಾಣುಜೀವಿಗಳು, 108 ಪ್ರಜಾತಿಯ ಸೂಕ್ಷ್ಮಾಣುಜೀವಿಗಳಿಗೆ ಒಂದಕ್ಕೆ 108 ಪ್ರಜಾತಿಯ ಸೂಕ್ಷ್ಮಾಣುಜೀವಿಗಳು ಅದಾವ. ಆ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ಮನ್ಯಾಗ ಹೆಣ್ಮಕ್ಳು ಹೆಂಗ್ ಅಡಿಗೆ ಮಾಡಿ ಏಕಕಣ, ದ್ವಿಕಣ ಮತ್ತು ತೀಕಣ ರೂಪದಲ್ಲಿ ಇದ್ದಂತ ಕಚ್ಚಾ ಸಾರಜನಕ, ರಂಜಕ ಎಲ್ಲಾನು ಏಕಕಣಕ್ಕೆ ಪರಿವರ್ತನೆ ಮಾಡುವೆ ಸೂಕ್ಷ್ಮಾಣುಜೀವಿಗಳು ಮತ್ತು ದೇಶೀಯ ಅರಿವುಳಾರಿ. ಈ ವಿಜ್ಞಾನ ನಮಗ್ ಗೊತ್ತಾಯ್ತಪ್ಪ ಅಂತಂದ್ರ ಯಾವ ತರದಿಂದನು ಪ್ಯಾಟಿಯಿಂದ ನಾವು ಏನು ತಂದು ಹಾಕುವ ಅವಶ್ಯಕತೆ ಇಲ್ಲ. ನಾವು ಹಗಲಿ ಮುಗಲಿ ಬಂದು ಲಗತಿ ಮಾಡ್ಬೇಕೇನು, ಕಸ ತೆಗಿಬೇಕೇನು, ನೀರು ಬಿಡ್ಬೇಕೇನು, ಔಷಧ ಹೊಡಿಬೇಕೇನು, ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ನ್ಯಾಚುರಲ್ ಆಗಿ ನಿಸರ್ಗ ನಿರ್ಮಿತಿಯೊಳಗ ಏನ್ ನಡೀತದ ಅದಕ್ಕೆ ನಾವು ಅದ್ರ ಪಾಡಿಗೆ ಅದ್ ಬಿಟ್ಟೇವಂದ್ರ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮ ಮನ್ಯಾಗ ಆಕಳ ಕಟ್ಟಿರ್ತೀವ್ರಿ, ಹಸು ಕಟ್ಟಿರ್ತಿದ್ದೆವು, ಅದಕ್ಕೆ ಶೆಡ್ ಮಾಡಿರ್ತೇವು, ಕಾಲಾಗ ಕಚ್ ಹಾಕಿರ್ತಿದ್ದೆವು, ಅದಕ್ಕೆ ಮ್ಯಾಲೆಲ್ಲ ಚಂದಾಗಿ ಎಲ್ಲ ವ್ಯವಸ್ಥೆ ಮಾಡಿರ್ತೇವೆ ಮಳಿ ಗಾಳಿ ಚಳಿಗಿ. ಆಮೇಲೆ ಅದಕ್ಕೆ ಕಾಂಡ ಕಟ್ತೇವು, ಮಗಡ ಕಟ್ತೇವು, ಮ್ಯಾಲ ಬಣ್ಣ ಹಚ್ತೇವು, ಕೋಡಿಗಿ ಮೈ ತಿಕ್ತೇವು, ಚಂದಿ ಇಡ್ತೇವು, ಮೇವು ಹಾಕ್ತೇವು, ಹುಲ್ ಹಾಕ್ತೇವು, ಎಲ್ಲಾ ಹಾಕಿದ್ರು ಸ್ವರ್ಗಿರ್ತದ್ರಿ ಅದು. ಅದೇ ಒಂದು ದೇವ್ರಿಗೆ ಬಿಟ್ಟಿದ ಆಕಳ ನೋಡ್ರಿ, ತಿರ್ಗ್ಯಾಳಕ್ ಬರಂಗಿಲ್ಲ, ಅಟ್ ದಮ್ ಇರ್ತದ, ಹೋಗೋರು ಬರೋರು ನಿಂತು ನೋಡ್ಬೇಕು, ಅಷ್ಟು ಚಂದ ಇರ್ತದ, ಅಷ್ಟು ಸಮಾಧಾನ ಇರ್ತದ್ರಿ. ಮತ್ತ ಅದ್ರ ಹುಟ್ಟಿದ ಕರುಗಳನ್ನು ಅಷ್ಟು ಭಾರಿನೇ ಇರ್ತಾವ. ಹಂಗ ನಾವು ಎಲ್ಲಾನು ಮನುಷ್ಯ ಹಸ್ತಕ್ಷೇಪದಿಂದ ಕೃಷಿ ನಡಿಬಾರ್ದು. ನೋ ಕಲ್ಟಿವೇಶನ್, ಉಳುಮೆ ಮಹಾಪಾಪ ಅಂತಂದದ್ರಿ. ಉಳುಮೆ ಮಹಾಪಾಪ. ಉಳುಮೆ ರಹಿತ ಕೃಷಿ ಬಹಳ ಶ್ರೇಷ್ಠವಾದ ಕೃಷಿ ರೀ. ಹ್ಯೂಮಸ್ ನಾವು ಈ ಭೂಮಿ ಒಳಗ ಸಾವಯವ ಇಂಗಾಲ ನಾವು ಜಾಸ್ತಿ ಮಾಡ್ಬೇಕಾಯ್ತಂದ್ರ ಫಸ್ಟ್ ನೀರಿಂದು ಮೊದಲ ಮಿತವ್ಯಯವಾಗಿ ನೀರನ್ನು ಕೊಡ್ಬೇಕು. ಉಳುಮೆ ಯಾಕೆ ಮಹಾಪಾಪ ರೀ? ಉಳುಮೆ ಮಹಾಪಾಪ ಅಂದ್ರ ನಾ ಹೇಳ್ದಲ್ರಿ, ತಂತು ಬೇರುಗಳು ಏನು ಸೂಕ್ಷ್ಮ ಬೇರುಗಳು ಇರ್ತಾವಲ್ರಿ, ಅವು ನೀರ್ ಜಗ್ಗಿ ಕೊಟ್ಟಾಕರ ದಪ್ಪನ ಬೇರ, ಅದ್ರ ದಪ್ಪನ ಬೇರ ಹೋಗಿ ತಾಯಿ ಬೇರಿನಿಂದ ಮ್ಯಾಲ ಹೋಗಿ ತಳಗ್ ಬಂದು ಮತ್ ಬಂದು 2 ಸಲ ಆದಕರ ಇವು ಕಾಯಿ, ಹೂವ, ಹಣ್ಣ ಎಲ್ಲಾ ಆತಾವ್ರಿ. ಇದು ಬಾಳ ಚಂದ ವಿಜ್ಞಾನ ಅದ್ರಿ ಸರ. ಪ್ರತಿ ತಂತು ಬೇರಿಗೆ, ಪ್ರತಿ ಎಲಿ ಒಳಗ್ರಿ ಸೆಕೆಂಡಿಗೊಮ್ಮೆ ಫೋನ್ ಸರ್ವಿಸ್ ಅದ್ರಿ ಸರ ಇದಕ್ರಿ. ನನಗಿಷ್ಟು ಬಿಸಿಲು ಹತ್ತಲಕತ್ತದ, ಅದರಿ ನನಗಿಷ್ಟು ನೀರ್ ಬೇಕು ಅಂತ ಹೇಳಿ ಸೂಕ್ಷ್ಮ ತಂತು ಬೇರುಗಳಿಗೆ ಅದು ಫೋನ್ ಮೆಸೇಜ್ ಮಾಡ್ತದ್ರಿ. ಇದು ಎಷ್ಟು ಕಳಿಸ್ಲಿ ಅಂತ ಇದು ಕೇಳ್ತಿರ್ತದ್ರಿ. ಎಲ್ಲಾ ಪೋಷಕಾಂಶಗಳು ಪ್ರತಿದಿನ ಇದಕ್ಕೆ ಎಷ್ಟು ಬೇಕಾಗ್ತಾವ, ನೀರ್ ಎಷ್ಟು ಬೇಕಾಗ್ತದ, ಇದು ಎಲ್ಲಾ ಇವು ಗಿಡ ಅಲ್ಲಿ ಫೋನ್ ಮುಖಾಂತರ ಹೇಳ್ತಾವ, ಅವು ಇಲ್ಲಿ ಕೇಳ್ತಾವ.
ಇದರಿಂದ ಸರಬರಾಜು ಆಗ್ತದ್ರಿ. ಇದ್ರೊಳಗ ಎಲ್ಲಿ ನಾವು ಈಗ ಕಂಟ್ರೋಲ್ ಅಕ್ಕಿ ಗೋಧಿ ಬರ್ತಾವ, ಗೋಡಾ ಒಂದೊಳಗ ಶೇಖರಣೆ ಆಗ್ತದ. ಆ ಶೇಖರಣೆ ಆಗಿದ್ದು ಗಾಡಿಗಳ ಮುಖಾಂತರ ತಾಲೂಕಾ ಜಿಲ್ಲಾಕ್ ಬರ್ತಾವ. ತಾಲೂಕಾ ಜಿಲ್ಲಾದಿಂದ ಪಂಚಾಯತಿ ಬಂದು ಎಲ್ಲಾ ಊರುಗಳಿಗೆ ಸಪ್ಲೈ ಆಗ್ತದಲ್ರಿ. ಇದು ಉಳುಮೆ ಬೇಸಿಕ್ ರೀ ಇದು. ಬೇಸಿಕ್ ರೀ ಇದು. ಉಳುಮೆ ನಾ 20 ವರ್ಷ ಆಯ್ತು ಉಳುಮೆ ಮಾಡಿಲ್ಲ ಸರ್. ನಾನು ಹೊಲಕ್ಕೆ ಉಳುಮೆ ಮಾಡಿಲ್ರಿ. ಉಳುಮೆ ಮಾಡ್ಲಾರ್ದೆ ಮಾಡಿನ ತೆಳಗ್ಸಿಂದ ಎಲ್ಲಾ ಗಿಡಗಳು ಒಂದೇ ಕಲರ್ ಯಾವ ಒಂದ್ ಹಳದಿ, ಒಂದ್ ಹಸರ, ಒಂದ್ ನೀರು ಇಲ್ರಿ. ಕಲರ್ ಚೇಂಜ್ ಇಲ್ಲ, ಎಲ್ಲಿ ಡೈಬ್ಯಾಕ್ ಇಲ್ರಿ. ಹೌದ್ರಿ. ಹಿಂಗ ನಾವು ಕೃಷಿಯನ್ನ ಪಾಳ್ಯಕರ ಅವರ ನಿಸರ್ಗ ಕೃಷಿ ಒಳಗ ಎಷ್ಟು 100% ಸತ್ಯವಾದದ್ದನ್ನ ನಾ ಇಲ್ಲಿ ಅಳವಡಿಸ್ಕೊಂಡೇನಿ. ನಾ ಮಾಡಿದ್ದು ಒಂದು 4 ವರ್ಷ ಮಾಡೀನಿ ಸರ್. ಜೀವಾಮೃತ, ಬೀಜಾಮೃತ, ಆಮೇಲೆ ಅಗ್ನಿ ಅಸ್ತ್ರ, ದಶಪರ್ಣಿ, ಬ್ರಹ್ಮಾಸ್ತ್ರ, ಇವು ಕೀಟನಾಶಕ, ಆಮೇಲೆ ಇವು ಪ್ರಚೋದಕಗಳ ಹೇಳ್ಕಿಸಿದ ಹೇಳ್ಯಾರ. ಆಮೇಲೆ ಮಲ್ಚಿಂಗದ ಬಗ್ಗೆ ಹೇಳ್ತಾರ, ನೀರ್ ಎಲ್ಲಿ ಬಿಡೋದ್ರ ಬಗ್ಗೆ ಹೇಳ್ತಾರ. ಬೆಳಿ ಒಳಗ ಅಂತರ ಬೆಳೆಯಾಗಿ 370 ನುಗ್ಗಿ ಗಿಡ ಅದಾವ್ರಿ ಸರ್. 370 ನಿಂಬಿ ಗಿಡ ಅದಾವ್ರಿ ಇದ್ರಾಗ್ರಿ. ಈ ನಿಂಬಿ ಗಿಡದೊಳಗೆ ನುಗ್ಗಿ ಗಿಡ ಹಚ್ಚೋದ್ರಿಂದ ಏನ್ ಆಗ್ತರಿ ಸರ್, 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ನಿಂಬಿಕಾಯಿ 2 ಲಕ್ಷ ರೂಪಾಯಿಕ್ ಮಾರ್ತದ್ರಿ. ಹೆಂಗತ್ತ ಕೇಳ್ರಿ. ಬಿಸಿಲ 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಇದ್ದಕ್ರ ಇದ್ರಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗ್ತದ್ರಿ ನಿಂಬಿ ಎಲಿ ಒಳಗ್ರಿ, ಎಲ್ಲಾ ಬೆಳಿ ಒಳಗ್ರಿ. 5400 ಕಿಂತ ಬಿಸಿಲು ಜಾಸ್ತಿ ಆಯ್ತು. ಫೆಬ್ರವರಿ ನಂತರ 6000, 7000, 8000 ತನಕ 11000 ತನಕ ಹೋಗ್ತದ್ರಿ ಪ್ರಕೋಪ. ಇದು ಏನ ನಿಸರ್ಗ ವಿಕೋಪ ಆಯ್ತಪ್ಪ ಅಂತಂದ್ರ 11000 ಫೂಟ್ ಕ್ಯಾಂಡಲ್ ತನಕ ಹೋಗ್ತದ್ರಿ. 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಇದ್ದಕ್ರ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಕರೆಕ್ಟ್ ಆಗ್ತದ್ರಿ. ಫೋಟೋಸಿಂಥೆಸಿಸ್ ಅಂತಾರ ಅದಕ್ಕ. ಯಾವಾಗ 5400 ಕಿಂತ ಹೆಚ್ಚು ಹೋಯ್ತು, ಇದ್ರೊಳಗ 1800 ಫೂಟ್ ಕ್ಯಾಂಡಲ್ದೊಳಗ ಸಣ್ಣ ಸಬ್ಬಸಿಗಿ, ಕೊತ್ತಂಬರಿ, ಮೆಂತೆ ಪಲ್ಲೆ ಇಂಥವೆಲ್ಲ ಬೆಳಿತಾವ. 2400 ಫೂಟ್ ಕ್ಯಾಂಡಲ್ದೊಳಗ ಮತ್ತ ಅವು 3 ತಿಂಗಳದ ಬೆಳಿ ಬೆಳಿತಾವ. ಆಮೇಲೆ 3800 ಫೂಟ್ ಕ್ಯಾಂಡಲ್ದೊಳಗ ತೊಗರಿ, ಹೆಸರ, ಅಲಸಂದಿ, ಮೂಕ್ನಿ, ಹುರ್ಲಿ ಬೆಳಿತಾವ. ಜೋಳ, ಗೋಧಿ ಬೆಳಿತಾವ, ಕಬ್ಬು ಬೆಳಿತಾವ. 5400 ಹಾರ್ಟಿಕಲ್ಚರ್ ಕ್ರಾಪ್ ನಮ್ಮ ಪ್ರಾದೇಶಿಕ ಬೆಳೆಗಳು ಲಿಂಬಿ, ಸಂತ್ರ, ಚಿಕ್ಕು, ಮಾವ, ಸೀತಾಫಲ, ಬಾಳಿ ಇವಕ್ಕೆಲ್ಲ 5400 ಫೂಟ್ ಕ್ಯಾಂಡಲ್ ಉಷ್ಣತೆ ಇದ್ರ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಕರೆಕ್ಟ್ ಆಗ್ತದ್ರಿ. ಇಷ್ಟು ಭಾರಿ ಅದ್ರಿ ಸರ್. ನಾ ಏನ್ ಬಾಳ ಸಾಲಿ ಕಲ್ತಿಲ್ಲ. ಪಾಳ್ಯಕಾರ ಅವ್ರ ಹೇಳಿದ್ದನ್ನ ಸರಿಯಾಗಿ ಕೇಳ್ಕೊಂಡ್ ಬಂದಿನ್ರಿ, ಬರ್ಕೊಂಡ್ ಬಂದಿನ್ರಿ. ನಾನು ಬಂದವನೇ ಇದು ಸರಿಯಾದ ನಿಜವಾದ ಸತ್ಯ ಕಾಯಕ ಕೃಷಿ ಇದು ಪಾಳ್ಯಕರ ಅವ್ರದೇ ಅಂತ ತಿಳ್ಕೊಂಡು ನಾ ಅಂದಿನ ಹಿಡಿದು ಚಾಲು ಮಾಡೀನಿ. 19 ವರ್ಷ ಆಗ್ಯಾವ. ಹಿಂದಿನ ತನಕನು ಅವ್ರು ಹೇಳಿದ ಚಾಚು ತಪ್ಪಲಾರ್ದೆ ಮಾಡ್ಕೊತ ಬಂದಿನ್ರಿ. ಈಗ 10 ವರ್ಷ ಆಯ್ತು, ಏನೂ ಮಾಡಂಗಿಲ್ಲ. ಕಾಯಿ ಹರಿದು ಬಿಟ್ಟು ಮಾರೋದು, ತೊಯ್ದು ಮಾರ್ಕೊಂಡ್ ಬರುದು, ಆಮೇಲೆ ಬಂದವ್ರಿಗೆ ಇದನ್ನ ತೋರ್ಸುದು, ನಿಮ್ಮಂತವ್ರಿಗೆ ಬಂದವ್ರಿಗೆ ಮಾತಾಡೋದು, ಇಷ್ಟು 3 ಕೆಲಸ ಮಾಡ್ತೀನಿ ಈಗ ನಾನು. ಸ್ನೇಹಿತರೆ, ಇಷ್ಟೊಂದು ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಆದ್ರೆ ಕೃಷಿಯನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು, ಕೃಷಿ ಬಗ್ಗೆ ಬೇಸಿಕ್ ಅಂತಕ್ಕಂಥದ್ದನ್ನ ಇವತ್ತು ನಾ ತಿಳ್ಕೊಂಡೆ. ಉಳುಮೆ ಅಂತಕ್ಕಂಥದ್ದು ಮಹಾಪಾಪ ಅಂತೆ. ಯಾಕಂದ್ರೆ ಅಲ್ಲಿಯೂ ಸಹಿತ ಮೊಬೈಲ್ ವರ್ಕ್ ಮಾಡುತ್ತೆ ಅಂತೆ. ನಾವ್ ಹೆಂಗ್ ಮೊಬೈಲ್ಗಳನ್ನ ಯೂಸ್ ಮಾಡ್ಕೋತೀವೋ ಈ ಗಿಡಗಳು ಸಹಿತ ಮೊಬೈಲ್ ಇರುತ್ತೆ. ಅದೇ ತಾಯಿ ಬೇರು, ತಂತು ಬೇರು, ಈ ತರದ ಎಲ್ಲಾ ಬೇರುಗಳು ವರ್ಕೌಟ್ ಮಾಡುತ್ತೆ. ಅದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾ ತಿಳ್ಕೊಂಡೆ. ಈಗ ನಿಮಗೆ ನಿಂಬೆ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೇಳ್ತಾ ಹೋಗ್ತೀನಿ, ಅವ್ರು ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ನಿಂಬು ಕೃಷಿ ಅಂತಕ್ಕಂಥದ್ದು ಒಮ್ಮೆ ನಾವು ಭೂಮಿಗೆ ಹಚ್ಚಿದ್ರೆ ಸಾಕು, ನಮ್ಗೆ ವರ್ಷ ಪೂರ್ತಿ ಅದು ಫಲ ಕೊಡ್ತಕ್ಕಂಥದ್ದು. ಸರ್, ಈ ನಿಂಬೆ ಕೃಷಿಯನ್ನ ನಾನು ಮಾಡುವಾಗ ಭೂಮಿಯನ್ನ ಯಾವ ತರ ನಾನು ಹದ ಮಾಡ್ಕೋಬೇಕು? ಅದ್ರೊಳಗೆ ಮಣ್ಣು ನೀರ್ ಬಸದ್ ಹೋಗಂತಾವ್ ಇರ್ತಾವ, ನೀರ್ ನಿಂದ್ರಂತಾವ್, ಜೋಗ್ ಹಿಡಿಯಂತಾವು ಇರ್ತಾವ. ಹಿಂಗೆಲ್ಲಾ ನೋಡ್ಕೊಂಡು ನಾವು ಕೃಷಿ ಮಾಡ್ಬೇಕ್ರಿ. ಕಪ್ಪು ಮಣ್ಣಿನೊಳಗನು ಕೃಷಿ ಮಾಡ್ಬೋದು, ಆದ್ರ ನೀರನ್ನ ಬಹಳ ಮಿತವ್ಯಯವಾಗಿ ಬಿಡ್ಬೇಕು. ಗಿಡದ ಕೂಡ ಮಾತಾಡ್ಕೊತಿರ್ಬೇಕ್ರಿ ಸರ್. ಅದಕ್ಕೆ ನಾವ್ ಎಲ್ಲರೂ ಶೋಷಣೆಗೆ ಒಳಗಾಗಕತ್ತಿದ್ದೇವೆ. ರೈತರು ಏನ್ ಮಾಡ್ಕತ್ತಿದ್ದೇವೆ ಅಂದ್ರೆ ಬರೇ ರೊಕ್ಕ 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 ಅಂದ್ರ 500 600 ಮಾರೋದು, 5000 6000 ಮಾರ್ತಾರಿ ಸರ್. ನಾವು ಬರೇ ನುಗ್ಗಿ ಗಿಡ ಒಂದ್ ಹಾಕಿದ್ರಿ ಸರ್, ಇದು